ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾವು ಸಮಾಸಗಳ ಬಗ್ಗೆ ನೋಡಿದ್ವಿ. 3 ವಿಧವಾಗಿರ್ತಕ್ಕಂತಹ ಯಾವುದು ತತ್ಪುರುಷ ಸಮಾಸ ಆಗಿರ್ಬೋದು, ದ್ವಿಗು ಸಮಾಸ ಆಗಿರ್ಬೋದು, ಕರ್ಮಧಾರಯ ಸಮಾಸವಾಗಿರ್ಬೋದು, ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಹಾಗಾದ್ರೆ ಈ ದಿನ ನಾನು ನಿಮ್ಗೆ ದ್ವಂದ್ವ ಸಮಾಸದ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನಾನು ನಿಮ್ಗೆ ನೀಡ್ತೀನಿ. ಯಾರು ಹಿಂದಿನ ವಿಡಿಯೋವನ್ನ ನೋಡಿಲ್ಲ, ಈ ವಿಡಿಯೋ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಮೊದಲಿನ ಸಮಾಸಗಳನ್ನ ನೋಡ್ಕೊಂಡು ಬನ್ನಿ. ಎಷ್ಟು ವಿಧಗಳಿವೆ ಸಮಾಸದಲ್ಲಿ? ಸಮಾಸ ಅಂದ್ರೆ ಏನು, ವಿಗ್ರಹ ವಾಕ್ಯ ಅಂದ್ರೆ ಏನು, ಮೊದಲನೇ ಪದ ಯಾವುದು, ಎರಡನೇ ಪದ ಯಾವುದು, ಸ್ಪ್ಲಿಟ್ ಮಾಡಿ ಬರೆದಾಗ ಪೂರ್ವ ಪದ ಏನಾಗುತ್ತೆ, ಉತ್ತರ ಪದ ಏನಾಗುತ್ತೆ ಅಂತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮ್ಗೆ ಆ 3 ವಿಡಿಯೋದಲ್ಲಿ ನೀಡಿದ್ದೇನೆ. ಹಾಗಾದ್ರೆ ಕಂಟಿನ್ಯೂಸ್ ಪಾರ್ಟ್ ಯಾವುದು? ಹಾಗಾದ್ರೆ ದ್ವಂದ್ವ ಸಮಾಸ ಅಂತಕ್ಕಂಥದ್ದು. ಬನ್ನಿ ಹಾಗಾದ್ರೆ ದ್ವಂದ್ವ ಸಮಾಸವನ್ನ ನೋಡೋಣ. 2 ಅಥವಾ ಅನೇಕ ನಾಮಪದಗಳು ಪರಸ್ಪರ ಸೇರಿ ಎಲ್ಲ ನಾಮಪದಗಳ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ದ್ವಂದ್ವ ಸಮಾಸ. ನಾನು ನಿಮ್ಗೆ ಮುಂಚೆನೆ ಹೇಳಿದೆ, ಡೆಫಿನೇಷನ್ ಓದಿದ ತಕ್ಷಣ ನಿಮ್ಗೆ ಯಾವುದು ಖಂಡಿತವಾಗ್ಲೂ ಅರ್ಥ ಆಗೋದಿಲ್ಲ. ಯಾವಾಗ ಎಕ್ಸಾಂಪಲ್ಸ್ ಅನ್ನ, ಉದಾಹರಣೆಗಳನ್ನ ನಾವು ಸ್ಪ್ಲಿಟ್ ಮಾಡಿ ಬರೆದಾಗ, ಬಿಡಿಸಿ ಬರೆದಾಗ ಇದು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಹಾಗಾದ್ರೆ ದ್ವಂದ್ವ ಸಮಾಸ ಅಂದ್ರೇನು? 2 ಅಥವಾ ಅನೇಕ ನಾಮಪದಗಳು. 2 ನಾಮಪದ ಅಂದ್ರೆ ಇರಬೇಕು, 1 ಅಥವಾ 2 ನಾಮಪದಗಳಾಗಿರ್ಬೋದು. ಅನೇಕ ಅಂದ್ರೆ 2ಕ್ಕಿಂತ ಹೆಚ್ಚು, 3 ಆಗಿರ್ಬೋದು, 4 ಆಗಿರ್ಬೋದು. ನಾಮಪದಗಳು, ಹೆಸರುಗಳು 2 ಆಗಿರ್ಬೋದು, ಹೆಸರುಗಳು ಅಥವಾ 2ಕ್ಕಿಂತ ಹೆಚ್ಚಾಗಿರ್ಬೋದು. ಪರಸ್ಪರ ಸೇರಿ ಎಲ್ಲ ನಾಮಪದಗಳ ಅರ್ಥವು ಪ್ರಧಾನವಾಗಿರ್ಬೇಕು. ಪ್ರಧಾನ ಆಸ್ ಇಟ್ ಈಸ್, ಎಲ್ಲಾ ನಾಮಪದಗಳು ಕೂಡ ಆಸ್ ಇಟ್ ಈಸ್ ಆಗಿರ್ಬೇಕು. ಅದನ್ನ ಏನಂತ ಹೇಳಿ ಕರಿತೀವಿ ನಾವು? ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಬನ್ನಿ ನೋಡೋಣ ಈ ಎಕ್ಸಾಂಪಲ್ಸ್ ಅನ್ನ ಬಿಡಿಸಿ ಬರೆದಾಗ ಏನು ಆಗುತ್ತೆ ಅಂತ ಹೇಳಿ. ನಾನು ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೇನೆ. ಹಾಗಾದ್ರೆ ಇದೇ ಎಕ್ಸಾಂಪಲ್ಸ್ ಅಂತ ಏನಿಲ್ಲ, ಬೇಕಾದಷ್ಟು ಉದಾಹರಣೆಗಳು ಇವೆ. ನೀವು ಯಾವ್ದಾದ್ರು ನೀವು ಅದರಲ್ಲಿ ತಗೋಬಹುದು. ನಾನು ನೋಡಿ ಅಣ್ಣ ತಂಗಿರು ಅಂತ ಹೇಳಿ ತಗೊಂಡಿದ್ದೇನೆ. ಸ್ಪ್ಲಿಟ್ ಮಾಡಿ ಬರೆದಾಗ ಅಣ್ಣನು ಪ್ಲಸ್ ತಂಗಿಯು ಅಂತ ಹೇಳಿ ಆಗುತ್ತೆ. ಹಣ್ಣು ಕಾಯಿಗಳು ತಗೊಂಡಿದ್ದೀನಿ. ಹಣ್ಣು ಪ್ಲಸ್ ಕಾಯಿಯು. ಹಾಗಾದ್ರೆ ಇಲ್ಲಿ ತಗೊಂಡಿದ್ದೀನಿ ಏನು? ಹಗಲಿರುಳು. ಹಗಲು ಪ್ಲಸ್ ಇರುಳು. ಆನೆ, ಕುದುರೆ, ಒಂಟೆಗಳು ತಗೊಂಡಿದ್ದೀನಿ. ಆನೆಯು ಪ್ಲಸ್ ಕುದುರೆಯು ಪ್ಲಸ್ ಒಂಟೆಯು. ಏನು? ಒಂಟೆಯು. ನೋಡಿ ವಿದ್ಯಾರ್ಥಿಗಳೇ, ಸ್ಪ್ಲಿಟ್ ಮಾಡಿ ಬರೆದಾಗ ಅವ್ರು ಹೇಳಿದ್ದಾರೆ ಏನಂತ ಹೇಳಿರ್ಬೇಕು? 2 ದ್ವಂದ್ವ ಸಮಾಸದಲ್ಲಿ 2 ನಾಮಪದಗಳು ಇರ್ಬೋದು ಅಥವಾ 2ಕ್ಕಿಂತ ಹೆಚ್ಚಾದ್ರೂ ಇರ್ಬೋದು. ಆದ್ರೆ ಫಸ್ಟ್ ತಗೊಂಡಿರ್ತಕ್ಕಂತಹ ಯಾವುದನ್ನ? ಅಣ್ಣ ತಂಗಿಯರು. ಇದು ಫಸ್ಟ್ ತಗೊಂಡಿರ್ತಕ್ಕಂತಹ ನಾಮಪದದಲ್ಲಿ ಏನನ್ನ ತಗೊಂಡಿದ್ದೀನಿ ನಾನು? 2 ನಾಮಪದಗಳನ್ನ ತಗೊಂಡಿದ್ದೀನಿ. ಅಣ್ಣ ಅಂತಕ್ಕಂಥದ್ದು 1 ನಾಮಪದ, ತಂಗಿ ಅಂತಕ್ಕಂಥದ್ದು 1 ನಾಮಪದ. ಹಾಗಾದ್ರೆ 2 ತಗೊಂಡಿದ್ದೀನಿ. 2ಕ್ಕಿಂತ ಹೆಚ್ಚು ಕೂಡ ಇರ್ಬೋದು ಅಂತ ಹೇಳಿದ್ರೆ, ನಾನು ಇಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ಆನೆ, ಕುದುರೆ, ಒಂಟೆ, 1 ಆನೆ, 2 ಕುದುರೆ, 3ನೇದು ಒಂಟೆ, ಹೀಗೆ ನಾನು 3ನ್ನ ಒಟ್ಟೊಟ್ಟಿಗೆ ಆಗಿ ತಗೊಂಡಿದ್ದೀನಿ. 2 ಆದ್ರೂ ಇರ್ಬೋದು ದ್ವಂದ್ವ ಸಮಾಸದಲ್ಲಿ, ಎಕ್ಸಾಂಪಲ್ ಅಲ್ಲಿ 3 ಆದ್ರೂ ಆಗಿರ್ಬೋದು. ಅದನ್ನ ತಗೊಂಡಾಗ ಏನಾಗುತ್ತೆ? ಸ್ಪ್ಲಿಟ್ ಮಾಡಿ ಬರೆದಾಗ ಅಣ್ಣನು, ಅಣ್ಣ ತಂಗಿಯರು, ಅಣ್ಣನು ಪ್ಲಸ್ ತಂಗಿಯು ಅಂತ ಹೇಳಿ ಆಗುತ್ತೆ. ಹಣ್ಣು ಕಾಯಿಗಳು, ಹಣ್ಣು ಪ್ಲಸ್ ಕಾಯಿಯು ಅಂತ ಆಗುತ್ತೆ. ಹಗಲಿರುಳು, ಹಗಲು ಪ್ಲಸ್ ಇರುಳು ಅಂತ ಹೇಳಿ ಆಗುತ್ತೆ. ಆನೆ, ಕುದುರೆ, ಒಂಟೆ, ಆನೆಯು ಪ್ಲಸ್ ಕುದುರೆಯು ಪ್ಲಸ್ ಒಂಟಿಯು ಅಂತ ಆಗುತ್ತೆ. ಕೆರೆ, ಕಟ್ಟೆ, ಬಾವಿಗಳು, ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಅಂತ ಹೇಳಿ ಆಗುತ್ತೆ. ಬಿಡಿಸಿ ಬರೆದಾಗ ಹೀಗಾಗುತ್ತೆ. ನೀವು ನೋಡಿದ ತಕ್ಷಣ ಇದು ದ್ವಂದ್ವ ಸಮಾಸ ಅಂತ ಹೇಳಿ ತುಂಬಾ ಈಸಿಯಾಗಿ ನೀವು ಐಡೆಂಟಿಫೈ ಅನ್ನ ಮಾಡ್ಬೋದು. ಯಾಕಂದ್ರೆ ಇದು ಒಂದು ರೀತಿಯಾದಂತಹ ಜೋಡಿ ನುಡಿಯ ಎಕ್ಸಾಂಪಲ್ಸ್ ಅನ್ನ ತಗೊಳುತ್ತೆ. ದ್ವಂದ್ವ ಸಮಾಸ ಅಂತಕ್ಕಂಥದ್ದು ಜೋಡಿ ನುಡಿ. ಈ ಜೋಡಿ ನುಡಿಯಲ್ಲಿ ನೋಡಿರಬಹುದು ಅಣ್ಣ ತಂಗಿ ಆಗಿರ್ಬೋದು, ಸತಿಪತಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಹಗಲು ಇರುಳು ಆಗಿರ್ಬೋದು. ಈ ರೀತಿಯಾದಂತಹ ಒಂದು ಜೋಡಿ ನುಡಿಯನ್ನ ತಗೊಳ್ತೀವಿ. ಅದಕ್ಕೆ ಸಂಬಂಧಪಟ್ಟಿದ್ದು ದ್ವಂದ್ವ ಸಮಾಸ ಅಂದಾಕ್ಷಣ ನಿಮ್ಗೆ ನೆನಪಲ್ಲಿ ಇಟ್ಕೋಬೇಕು, ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಏನಂತ ಹೇಳ್ಬಿಟ್ಟು, ಇದು ಜೋಡಿ ನುಡಿಗೆ ಸಂಬಂಧಪಟ್ಟಿದ್ದು. ನೋಡಿದ ತಕ್ಷಣ ನಿಮ್ಗೆ ಬರೀ ಯಾವುದೇ ರೀತಿಯ ದ್ವಂದ್ವ ಇಲ್ಲ. ದ್ವಂದ್ವ ಸಮಾಸ ಅಂತ ಕೊಟ್ಟಿದ್ರೆ ಇದೆ ಯಾವುದೇ ರೀತಿಯ ದ್ವಂದ್ವ ಮೀನ್ಸ್ ಗಲಭೆ, ಯಾವುದೇ ರೀತಿಯ ಗಲಭೆ ಇಲ್ಲ. ಅಷ್ಟು ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿ. 2 ನಾಮಪದಗಳಿರ್ಬೇಕು ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳಿರ್ಬೇಕು. ಇದರಲ್ಲಿ ಯಾವುದೇ ರೀತಿಯಾದಂತಹ ಪೂರ್ವ ಪದವನ್ನ ನೆನ್ಪಿಟ್ಕೊಳ್ಳೋ ಹಾಗಿಲ್ಲ, ಉತ್ತರ ಪದವನ್ನ ನೆನ್ಪಿಟ್ಕೊಳ್ಳೋ ಹಾಗಿಲ್ಲ. 2 ಬರಬೇಕು ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳಿರ್ಬೇಕು. ಅದನ್ನ ನೀವು ಸ್ಪ್ಲಿಟ್ ಮಾಡಿ ಬರೆದಾಗ ಇದು ಯಾವುದು ಅಂತ ಹೇಳಿ ಗೊತ್ತಾಗುತ್ತೆ. ಯಾರು ನಿಮ್ಗೆ ಆನ್ಯುವಲ್ ಎಕ್ಸಾಮ್ಗೆ ಸ್ಪ್ಲಿಟ್ ಮಾಡಿ ಬರೆಯೋದಕ್ಕೆ ಕೊಡೋದಿಲ್ಲ. ಬಟ್ 6th, 7th, 8th, 9th, 10th, 9th ವರೆಗೂ ನೀವೇನನ್ನ ಸ್ಪ್ಲಿಟ್ ಮಾಡಿ ಬರೆಯೋದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಗ ಇದು ಯಾವುದು ಅಂತ ಹೇಳಿ ಗೊತ್ತಾಗುತ್ತೆ. ಇದು ಕೂಡ ಹಾಗೇನೆ ಸಂಧಿಗಳ ರೀತಿಯಲ್ಲೇ ಬರ್ತಕ್ಕಂಥದ್ದು. ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಸಂಧಿಗಳ ರೀತಿಯಲ್ಲಿ ಹೇಗೆ ನಿಮ್ಗೆ ಮ್ಯಾಥ್ಸ್ ದ ಫಾಲೋವಿಂಗ್ ಅಲ್ಲಿ ಬರುತ್ತೋ ಅದು ಕೂಡ ಹೀಗೇನೆ ಬರ್ತಕ್ಕಂಥದ್ದು. ಹಾಗಾಗಿ ಎಲ್ಲಾ ಎಕ್ಸಾಂಪಲ್ಸ್ ನಿಮ್ಗೆ
ಸಂಪೂರ್ಣವಾಗಿ ಅರ್ಥ ಆಗಿರಬೇಕು. ಹಾಗಾದ್ರೆ ಬನ್ನಿ ಕ್ರಿಯಾ ಸಮಾಸ ಅಂದ್ರೆ ಏನು ಅಂತ ಹೇಳಿ ನಾವು ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಕ್ರಿಯಾ ಸಮಾಸವನ್ನ ನೋಡೋಣ ಬನ್ನಿ. ಹಾಗಾದ್ರೆ ಕ್ರಿಯಾ ಸಮಾಸದ ಡೆಫಿನೇಷನ್ ಏನಂತ ಹೇಳುತ್ತೆ, ಅದರ ಎಕ್ಸಾಂಪಲ್ಸ್ ಏನಿದೆ ಅಂತ ಹೇಳಿ ನೋಡೋಣ. ಪೂರ್ವ ಪದವು ದ್ವಿತೀಯ ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾ ಪದದಿಂದ ಕೂಡಿರುತ್ತದೆ. ಇದನ್ನ ನಾವೇನಂತ ಹೇಳಿ ಕರಿತೀವಿ, ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ. ಪೂರ್ವ ಪದ ನಾನು ನಿಮ್ಗೆ ಹೇಳಿದ್ದೆ, ಮೊದಲನೇ ಪದ ಬಂದು ಯಾವ್ದಾಗಿರುತ್ತೆ ವಿದ್ಯಾರ್ಥಿಗಳೇ, ಪೂರ್ವ ಪದ ಆಗಿರುತ್ತೆ. ಎರಡನೇ ಪದ ಬಂದು ಏನಾಗಿರುತ್ತೆ, ಉತ್ತರ ಪದ ಆಗಿರುತ್ತೆ ಅಂತ ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ. ಹಾಗಾದ್ರೆ ಸ್ಪ್ಲಿಟ್ ಮಾಡಿ ಬರೆದಾಗ ಮೊದಲನೇ ಪದ ಯಾವುದು, ಪೂರ್ವ ಪದ ಆಗಿರುತ್ತೆ. ಎರಡನೇ ಪದ ಯಾವ್ದಾಗಿರುತ್ತೆ, ಉತ್ತರ ಪದ ಆಗಿರುತ್ತೆ. ಹಾಗಾದ್ರೆ ಪೂರ್ವ ಪದವು ದ್ವಿತೀಯ ವಿಭಕ್ತಿ ಆಗಿದ್ರೆ, ನಿಮ್ಗೆ ಗೊತ್ತಿರ್ಬೇಕು ಅಂತ ಹೇಳಿದ್ದೆ ನಾನು, ವಿಭಕ್ತಿ ಪ್ರತ್ಯಯದ ಹೆಲ್ಪಿಂಗ್ ವರ್ಬ್ಸ್ ಏನು ಅಂತ ಹೇಳಿ. ಪ್ರಥಮವು ದ್ವಿತೀಯ ಅನ್ನು, ತೃತೀಯದಿಂದ ಚತುರ್ಥಿಗೆ, ಪಂಚಮಿ ದಶೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಅಂತಕ್ಕಂತಹ ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಹಾಗಾದ್ರೆ ಪೂರ್ವ ಪದವು ದ್ವಿತೀಯ ವಿಭಕ್ತಿ ಆಗಿದ್ರೆ, ದ್ವಿತೀಯ ವಿಭಕ್ತಿ ಅನ್ನೋದು ಯಾವುದು, ಅನ್ನು ಅಂತಕ್ಕಂತಹದ್ದು ವಿದ್ಯಾರ್ಥಿಗಳೇ ನಾಮಪದವಾಗಿದ್ದು, ಉತ್ತರ ಪದವು ಕ್ರಿಯಾಪದದಿಂದ ಕೂಡಿರುತ್ತದೆ. ಕ್ರಿಯೆ ಅಂದ್ರೆ ಒಂದು ಕೆಲಸ. ಹಾಗಾದ್ರೆ ಉತ್ತರ ಪದ ಏನ್ರಲ್ಲಿ ಇರ್ಬೇಕು, ಪೂರ್ವ ಪದ ಏನ್ರಲ್ಲಿ ಇರ್ಬೇಕು ಅಂತ ಹೇಳಿ ಇದಿಷ್ಟು ನಿಮ್ಗೆ ಗೊತ್ತಾಗಿದೆ. ಕ್ರಿಯಾಪದ ಅಂತ ಹೇಳಿ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಬನ್ನಿ ಹಾಗಾದ್ರೆ ನಾವೀಗ ಎಕ್ಸಾಂಪಲ್ಸ್ ಅನ್ನ ಸ್ಪ್ಲಿಟ್ ಮಾಡಿ ಬರೆದಾಗ ಏನಾಗುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಫಸ್ಟ್ ಒನ್ ನಾನು ಏನ್ ಕೊಟ್ಟಿದ್ದೀನಿ ಇಲ್ಲಿ, ಮೈದಡವಿ ಅಂತ ಹೇಳಿ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಯಾವ್ದನ್ನ, ಮೈದೊಡವಿ ಅಂತ ಹೇಳಿ ಕೊಟ್ಟಿದ್ದೀನಿ. ಹಾಗಾದ್ರೆ ಇದನ್ನ ಸ್ಪ್ಲಿಟ್ ಮಾಡಿ ನಾವೀಗ ಬರೆಯೋಣ. ಮೈ ಪ್ಲಸ್ ತಡವಿ, ಇದನ್ನ ಸ್ಪ್ಲಿಟ್ ಮಾಡಿ ಬರೆದಾಗ ಏನಾಗುತ್ತೆ, ಮೈ ಪ್ಲಸ್ ತಡವಿ. ಕೈ ಹಿಡಿ, ಕೈಯನ್ನು ಪ್ಲಸ್ ಹಿಡಿ. ಇಲ್ಲಿ ಬರ್ದಿರ್ತಕ್ಕಂಥದ್ದು ಏನು, ನಾನು ಮೈ ಪ್ಲಸ್ ತಡವಿ ಅಂತ ಬರ್ದೆ. ಹಾಗಾದ್ರೆ ಕರೆಕ್ಟ್ ಆಗಿದೆನಾ, ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾವಾಗ ನಾವು ಸಂಧಿಯನ್ನ ಬಿಡಿಸಿ ಬರೆದಾಗ ಯಾವುದೇ ರೀತಿಯಾದಂತಹ ವಿಭಕ್ತಿ ಪ್ರತ್ಯಯಗಳನ್ನ ನಾವು ಆಡ್ ಮಾಡ್ಕೊಳ್ಳೋದಿಲ್ಲ ವಿದ್ಯಾರ್ಥಿಗಳೇ. ಯಾವಾಗ ನಾವು ಸಮಾಸಕ್ಕೆ ಬರ್ತೀವೋ ಆಗ ಮಾತ್ರ ಏನನ್ನ ತಗೊಳ್ತೀವಿ, ನಾವು ವಿಭಕ್ತಿ ಪ್ರತ್ಯಯವನ್ನ ಆಡ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಈ ರೀತಿಯಲ್ಲಿ ಬರ್ದಿದ್ರೆ ನೀವೇನಾಗುತ್ತೆ, ಅದು ರಾಂಗ್ ಆಗುತ್ತೆ. ನಾವು ಯಾವಾಗ ಸಮಾಸಕ್ಕೆ ಬರ್ತೀವೋ, ಹಾಗಾದ್ರೆ ನನ್ನ ಮೇಲೆ ಡೆಫಿನೇಷನ್ ಏನಂತ ಹೇಳುತ್ತೆ, ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿರ್ಬೇಕು ಅಂತ ಹೇಳಿ. ಹಾಗಾಗಿ ನಾವಿಲ್ಲಿ ಏನನ್ನ ತಗೋಬೇಕು, ಮೈಯನ್ನು ಪ್ಲಸ್ ತಡವಿ. ಹಾಗಾದ್ರೆ ಕೈಯನ್ನು ಪ್ಲಸ್ ಹಿಡಿ. ಮತ್ತೊಂದು ಯಾವುದು, ತಲೆ ತಗ್ಗಿಸು, ತಲೆಯನ್ನು ಪ್ಲಸ್ ತಗ್ಗಿಸು. ಕಣ್ಮುಚ್ಚು, ಕಣ್ಣನ್ನು ಪ್ಲಸ್ ಮುಚ್ಚಿ. ಈ ರೀತಿಯಾಗಿ ನೀವು ಬಿಡಿಸ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ಯಾವಾಗ ನೀವು ಸಂಧಿಗೂ ಸಮಾಸಕ್ಕೂ ವ್ಯತ್ಯಾಸ ಗೊತ್ತಿರಬೇಕು. ಸಂಧಿಯನ್ನ ಬಿಡಿಸುವಾಗ ನಾವು ಯಾವುದೇ ರೀತಿಯಾದಂತಹ ವಿಭಕ್ತಿ ಪ್ರತ್ಯಯದ ಹೆಲ್ಪಿಂಗ್ ವರ್ಬ್ಸ್ ಅನ್ನ ತಗೊಳ್ಳೋದಿಲ್ಲ. ಸಮಾಸಕ್ಕೆ ಅಂತ ಬಂದಾಗ ನಾವು ವಿಭಕ್ತಿ ಪ್ರತ್ಯಯದ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನಾವು ತಗೊಳ್ತೀವಿ. ಹಾಗಾದ್ರೆ ಇಲ್ಲಿ ಏನು, ಮೈ ದಡವಿ, ಮೈಯನ್ನು ಪ್ಲಸ್ ತಡವಿ ಅಂತ ಹೇಳಿ ಆಗುತ್ತೆ. ಕೈ ಹಿಡಿ, ಕೈಯನ್ನು ಪ್ಲಸ್ ಹಿಡಿ. ಹಾಗಾದ್ರೆ ಇಲ್ಲಿ ನೋಡಿ, ಇದು ಕೂಡ ದ್ವಿತೀಯ ವಿಭಕ್ತಿಯಾಗಿದೆ. ಯಾವುದು, ಪೂರ್ವ ಪದ ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿಯದಾಗಿದೆ. ಇದು ಕೂಡ ದ್ವಿತೀಯ ವಿಭಕ್ತಿಯದಾಗಿದೆ. ಇದು ಕೂಡ ಏನಾಗಿದೆ, ದ್ವಿತೀಯ ವಿಭಕ್ತಿಯಿಂದ ಕೂಡಿದೆ. ಇದು ಕೂಡ ಏನಾಗಿದೆ, ದ್ವಿತೀಯ ವಿಭಕ್ತಿಯಿಂದ ಕೂಡಿದೆ. ಹಾಗಾಗಿ ಇದನ್ನ ಏನಂತ ಹೇಳಿ ಕರಿತೀವಿ, ಇಲ್ಲಿ ಪೂರ್ವ ಪದದ ದ್ವಿತೀಯ ವಿಭಕ್ತಿಯು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದದಿಂದ ಕೂಡಿರ್ಬೇಕು. ಹಾಗಾದ್ರೆ ಇಲ್ಲಿ ನೋಡಿದ್ರಿ, ತಡವಿ ದಡವಿ, ಕೈಯನ್ನು ಹಿಡಿ ಹಿಡಿ, ಮತ್ತೆ ಏನು, ತಲೆ ತಗ್ಗಿಸು ತಗ್ಗಿಸು ಅಂತಕ್ಕಂಥದ್ದು, ಕಣ್ಮುಚ್ಚಿ ಅಂತಕ್ಕಂಥದ್ದು ಮುಚ್ಚಿ. ಇದೆಲ್ಲವೂ ಕೂಡ ಯಾವ್ದಾಗಿರುತ್ತೆ, ಹಾಗಾದ್ರೆ ಕ್ರಿಯಾ ಸಮಾಸ ಅಂತ ಹೇಳಿ ನಾವು ಹೇಳ್ತೀವಿ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಯಾವಾಗ ಪೂರ್ವ ಪದಕ್ಕೆ ಏನಿರ್ಬೇಕು, ಹೆಲ್ಪಿಂಗ್ ವರ್ಬ್ಸ್ ಯಾವುದು, ದ್ವಿತೀಯ ವಿಭಕ್ತಿಯದ್ದಾಗಿರ್ಬೇಕು. ಉತ್ತರ ಪದ ಏನಾಗಿರ್ಬೇಕು, ಕ್ರಿಯಾಪದದಿಂದ ಕೂಡಿರ್ಬೇಕು. ಹಾಗಾದ್ರೆ ಇದೊಂದು ಕ್ರಿಯೆ. ತಡವಿ ಅಂತಕ್ಕಂಥದ್ದಾಗಿರ್ಬೋದು, ಹಿಡಿ ಅಂತಕ್ಕಂಥದ್ದಾಗಿರ್ಬೋದು, ತಗ್ಗಿಸಿ ಅಂತಕ್ಕಂಥದ್ದಾಗಿರ್ಬೋದು, ಮುಚ್ಚಿ ಅಂತಕ್ಕಂಥದ್ದು, ಇದೇ ರೀತಿಯ ಹಲವಾರು ರೀತಿಯಾದಂತಹ ಎಕ್ಸಾಂಪಲ್ಸ್ ನಿಮ್ಗೆ ಬರುತ್ತೆ. ಇದನ್ನ ತುಂಬಾ ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಕ್ರಿಯಾ ಸಮಾಸ ಅಂದ್ರೆ ಏನು, ಕ್ರಿಯಾ ಸಮಾಸ ಅಂದ್ರೆ ಪೂರ್ವ ಪದದ ಎರಡು ಸಮಾಸಗಳಲ್ಲಿ ಸ್ಪ್ಲಿಟ್ ಮಾಡಿ ಬರೆದಾಗ ಪೂರ್ವ ಪದ ಮತ್ತೆ ಉತ್ತರ ಪದ ಅಂತಕ್ಕಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಆಗ್ಲೇ ನಮ್ಗೆ ಸಮಾಸ ಅರ್ಥ ಆಗ್ಲಿಕ್ಕೆ. ವಿಗ್ರಹ ವಾಕ್ಯ ಬಿಡಿಸಿ ಬರೆದಾಗ ಫಸ್ಟ್ ಪದ ಏನಾಗಿರುತ್ತೆ, ಪೂರ್ವ ಪದದಿಂದ ಕೂಡಿರುತ್ತೆ. ನೆಕ್ಸ್ಟ್ ಪದ ಏನಾಗುತ್ತೆ, ಉತ್ತರ ಪದದಿಂದ ಕೂಡಿರುತ್ತೆ. ಹಾಗಾದ್ರೆ ಈ ಕ್ರಿಯಾ ಸಮಾಸ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಯಾವಾಗ ನಾವು ಡೆಫಿನೇಷನ್ಸ್ ಅನ್ನ ಓದ್ತೇವೋ ವಿದ್ಯಾರ್ಥಿಗಳೇ, ಆಗ ನಮ್ಗೆ ಪೂರ್ವ ಪದ ಏನಾಗಿದೆ, ಉತ್ತರ ಪದ ಯಾವ್ದ್ರಲ್ಲಿದೆ ಅನ್ನೋದನ್ನ ಅಚ್ಚುಕಟ್ಟಾಗಿ ನೀವು ತಲೆಯಲ್ಲಿ ನೆನ್ಪಿಟ್ಕೊಂಡ್ರೆ ಎಲ್ಲಾ ಸಮಾಸಗಳು ಕೂಡ ತುಂಬಾ ಈಸಿ ಆಗಿರುತ್ತೆ. ಹಾಗಾದ್ರೆ ನಿಮ್ಗೆ ಈ ದಿನ ಯಾವುದು ಕ್ರಿಯಾ ಸಮಾಸ ಅರ್ಥ ಆಗಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ.
ಇದಿಷ್ಟು CBS ಗೆ ಬರ್ತಕ್ಕಂತಹ ಸಮಾಸಗಳು. ಇನ್ನು 3 ಸಮಾಸಗಳು ಸ್ಟೇಟ್ಗೂ ಕೂಡ ಬರುತ್ತೆ, ಅದನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಹಂಶಿ ಸಮಾಸ ಆಗಿರ್ಬೋದು ಅಥವಾ ಬಹುವ್ರೀಹಿ ಸಮಾಸ ಆಗಿರ್ಬೋದು, ಇದೆಲ್ಲ ಸಮಾಸಗಳನ್ನ. ಈಗ ಈ 5 ಸಮಾಸಗಳು ಮಾತ್ರ ಯಾವುದಕ್ಕೆ ಬರ್ತಕ್ಕಂಥದ್ದು, CBSE ಬೋರ್ಡ್ ಅಲ್ಲಿ ಏನು SLC ಎಕ್ಸಾಮ್ ಅನ್ನ ಬರಿತಾ ಇದ್ರಲ್ಲ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಬರ್ತಕ್ಕಂಥದ್ದು. ಇನ್ನು ಸ್ಟೇಟ್ ಅಲ್ಲಿ ಬರ್ತಕ್ಕಂಥವ್ರಿಗೆ ಅದಿಷ್ಟು ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ. ಹಾಗಾದ್ರೆ ಇನ್ನೊಂದು ಇದರಲ್ಲಿ ನಾನು ನಿಮ್ಗೆ ಇನ್ನೊಂದಿಷ್ಟು ಸಮಾಸಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಇನ್ನು ಉಳಿದಿರ್ತಕ್ಕಂತಹ ಸಮಾಸಗಳನ್ನ. ಬಟ್ ಈ 5 ಸಮಾಸಗಳು ಯಾರಿಗೆ ಅಪ್ಲೈ ಆಗುತ್ತೆ, CBSE ಇಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ 5 ಸಮಾಸಗಳು ತುಂಬಾ ಇಂಪಾರ್ಟೆಂಟ್. ಮೊದಲನೇದಾಗಿ ತತ್ಪುರುಷ ಸಮಾಸ ಆಗಿರ್ಬೋದು, ಎರಡನೇದಾಗಿ ಕರ್ಮಧಾರಯ ಸಮಾಸ ಆಗಿರ್ಬೋದು, ಮೂರನೇದಾಗಿ ದ್ವಿಗು ಸಮಾಸ ಆಗಿರ್ಬೋದು, ನಾಲ್ಕನೇದಾಗಿ ದ್ವಂದ್ವ ಸಮಾಸ ಆಗಿರ್ಬೋದು, ಐದನೇದಾಗಿ ಯಾವುದು ಕ್ರಿಯಾ ಸಮಾಸ. ಈ 5 ಸಮಾಸಗಳು ನಿಮ್ಗೆ ಹೇಗೆ ಸಂಧಿಗಳಲ್ಲಿ ಇಷ್ಟೇ ಬರುತ್ತೆ ಅಂತ ಹೇಳಿದಿನಲ್ಲ ವಿದ್ಯಾರ್ಥಿಗಳೇ, ಹಾಗೇನೆ ಕೂಡ ಸಮಾಸಗಳಲ್ಲಿ ಇಷ್ಟು ಸಮಾಸಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಯಾರು ಹಿಂದಿನ ವಿಡಿಯೋಸ್ ಅನ್ನ ನೋಡಿಲ್ಲ ವಿದ್ಯಾರ್ಥಿಗಳೇ, ಅವರು ಹಿಂದಿನ ವಿಡಿಯೋಸ್ ಅನ್ನ ನೋಡ್ಕೊಂಡ್ ಬನ್ನಿ. ದಯವಿಟ್ಟು ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.